ಎಲ್ಲರಿಗೂ ನಮಸ್ಕಾರ. ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಬದಲಾವಣೆ ಬರುವಂಥದ್ದು. ಏಕೆಂದರೆ ನಿಮ್ಮ ಮನೆ, ನಿಮ್ಮ ಮನಸ್ಸು, ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಂಕಷ್ಟ, ತೊಂದರೆ ಮತ್ತು ಎಲ್ಲ ರೀತಿಯ ಕಷ್ಟಗಳು ದೇವರ ಪಾದಕ್ಕೆ ತಲುಪಿದೆ. ಈಗ ದೇವರು ಪ್ರತಿ ಉತ್ತರವಾಗಿ ಕೆಲವೊಂದಿಷ್ಟು ಸಂಕೇತವನ್ನು ನಿಮ್ಮ ಜೀವನಕ್ಕೆ ನೇರವಾಗಿ ಕಳಿಸಲು ಸಿದ್ಧವಾಗಿದ್ದಾನೆ. ಖಂಡಿತವಾಗಿ ಸ್ನೇಹಿತರೆ, ಈಗ ಆಗಸ್ಟ್ ತಿಂಗಳು ವಿಶೇಷವಾಗಿರುವ ಸಮಯದಲ್ಲಿ ಆಗಸ್ಟ್ 25, 26, 27, 28 ಈ 4 ದಿನಗಳು ವಿಶೇಷವಾದ ಸಮಯ. ಹುಣ್ಣಿಮೆ ಮತ್ತು ಚಂದ್ರಗ್ರಹಣ ಒಟ್ಟಿಗೆ ಸಂಭವಿಸ್ತಾ ಇದೆ. ಇದು ನಿಮ್ಮ ಜೀವನಕ್ಕೆ ಬದಲಾವಣೆಯನ್ನು ತರುತ್ತದೆ. ನಿಮ್ಮ ಕುಂಡಲಿಯಲ್ಲಿ ಈಗ ಶನಿ ಮತ್ತು ರಾಹು ಸೇರಿ ಅದ್ಭುತವಾಗಿರ್ತಕ್ಕಂತಹ ಸೃಷ್ಟಿಯನ್ನು ಸೃಷ್ಟಿಸ್ತಾರೆ. ಅದರಿಂದ ನಿಮ್ಮ ಜೀವನ ಬದಲಾಗುತ್ತೆ. ನಿಮ್ಮ ಜೀವನದಲ್ಲಿ ಅಡೆತಡೆಗಳನ್ನು ಸೃಷ್ಟಿ ಮಾಡ್ತಿರ್ತಕ್ಕಂತಹ ಶತ್ರುಗಳು ಪರಾಕ್ರಯವಾಗಿ ದೂರವಾಗ್ತಾರೆ. ಒಂದು ದೊಡ್ಡ ಆಟವನ್ನು ಆಡುತ್ತಿದ್ದಾರೆ. ಅವರಿಗೆ ಹಿಂದಿನ ಈ ವಿಷಯವನ್ನು ಕೇಳೋದು ಬಹಳ ಮುಖ್ಯವಾಗಿರುತ್ತದೆ. ಏಕೆಂದರೆ ವೃಷಭ ರಾಶಿಯವರು ಬಹಳಷ್ಟು ಒಳ್ಳೆಯವರು ಮತ್ತು ಅವರ ಜೀವನಕ್ಕೆ ಇಂದು ಸಂಜೆ ಸರಿಯಾಗಿ 11:11ರಲ್ಲಿ ಒಂದು ದೊಡ್ಡ ಘಟನೆ ಮತ್ತು ಒಂದು ವಿಶೇಷವಾದ ಸೂಚನೆ ಸಿಗುತ್ತದೆ. ನಿಮ್ಮ ಜೀವನ ಬದಲಾಗುತ್ತದೆ ಮತ್ತು ಇದನ್ನು ತಡೆಯಲು ಯಾರಿಂದ ಕೂಡ ಸಾಧ್ಯವಿಲ್ಲ. ಇದು ನಿಮ್ಮ ಅದೃಷ್ಟದ ಬಾಗಿಲನ್ನು ತಟ್ಟುತ್ತದೆ. ಇದನ್ನು ನಿರ್ಲಕ್ಷ್ಯ ಮಾಡಿದರೆ ಯಾವ ಅವಕಾಶವು ಕೈಯಿಂದ ತಪ್ಪು ಹೋಗುತ್ತದೆ, ಅದೇ ಅವಕಾಶಕ್ಕಾಗಿ ನೀವು 15 ವರ್ಷಗಳ ಕಾಲ ನಿಮ್ಮ ಕನಸುಗಳನ್ನು ಕಟ್ಟಿಕೊಂಡು ಕತ್ತೆಯ ಥರ ದುಡಿಯಬೇಕಾಗುತ್ತದೆ ಮತ್ತು ನಿಮ್ಮ ಎಲ್ಲ ಆಸೆಗಳನ್ನು ಬಿಟ್ಟು ಬಿಡಬೇಕಾಗುತ್ತದೆ. ಅದಕ್ಕೋಸ್ಕರ ಈ ಒಂದು ಮಾಹಿತಿಯನ್ನು ನಿರ್ಲಕ್ಷ್ಯ ಮಾಡ್ದೇನೆ ಖಂಡಿತವಾಗಿ ಕೇಳಿಸಿಕೊಳ್ಳಿ. ನಾಳೆಯ ರಾತ್ರಿಯಿಂದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಬ್ರಹ್ಮಾಂಡದ ಬಾಗಿಲು ತೆರೆಯುವಂತಹ ಸಂದರ್ಭದಲ್ಲಿ ನೀವು ಸಜ್ಜಾಗಿರಬೇಕು, ಸಿದ್ಧರಾಗಿರಬೇಕು. ಭಗವಂತನ ಆಶೀರ್ವಾದಕ್ಕೆ ನೀವು ಸಂತೃಪ್ತಿಯನ್ನು ಕಂಡುಕೊಳ್ಬೇಕು ಅಂತ ಬಯಸೋದಾದರೆ ಖಂಡಿತವಾಗಿ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಮ್ಮ ಮಾಹಿತಿ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಕಷ್ಟಗಳನ್ನು ಎದುರಿಸೋದಕ್ಕೆ ವಿಶೇಷವಾದ ಆತ್ಮವಿಶ್ವಾಸವನ್ನು ಕೊಡುತ್ತದೆ. ಏಕೆಂದರೆ ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೆ ವಿಶೇಷವಾದ ಪರಿಹಾರಗಳನ್ನು ಸೂಚಿಸುತ್ತೇನೆ. ಆ ಪರಿಹಾರವನ್ನು ನೀವು ಮಾಡಿದ ಕೆಲವು 24 ಗಂಟೆಗಳಲ್ಲಿ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತದೆ. ನೀವು ಅದೃಷ್ಟವಂತರಾಗ್ತೀರಾ, ಲಾಭವನ್ನು ಕಂಡುಕೊಳ್ತೀರಾ. ಒಟ್ಟಾರೆಯಾಗಿ ವೃಷಭ ರಾಶಿಯವರೇ, ಹಾಗಾದರೆ ನಿಮ್ಮ ಜೀವನದಲ್ಲಿ ಆಗಸ್ಟ್ 24, 25, 26, 27 ಯಾವ ರೀತಿಯ ದೊಡ್ಡ ಘಟನೆಗಳು ಬರುತ್ತದೆ? ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತಿರುವಂತಹ ಚಡಪಡಿಕೆ ವಿನಾಕಾರಣವಲ್ಲ. ಅದು ಖಂಡಿತವಾಗಿ ಒಂದು ಬ್ರಹ್ಮಾಂಡದ ಸೃಷ್ಟಿಯ ಜೊತೆಗೆ ನೀವು ಸಮ್ಮಿಲನವಾಗುವಂತಹ ಸಮಯ. ಈಗ ನಿಮ್ಮ ಮನಸ್ಸನ್ನು ನೀವು ಶುದ್ಧ ಮಾಡಿಕೊಳ್ಳಬೇಕು. ಮನಸ್ಸನ್ನು ಶುದ್ಧ ಮಾಡಿಕೊಳ್ಳುವುದು ಎಂದರೆ ಖಂಡಿತವಾಗಿ ಇರ್ತಕ್ಕಂತಹ ಪ್ರತಿಯೊಂದು ನೆಗೆಟಿವ್ ತೊಂದರೆಗಳನ್ನು ಮನಸ್ಸಿನಿಂದ ತೆಗೆದುಹಾಕಬೇಕು. ಅದನ್ನು ಯಾವ ರೀತಿ ಮಾಡಬೇಕು? ನಿಮ್ಮ ಜೀವನವನ್ನು ನೀವು ಖಾಲಿ ಮಾಡಿಕೊಂಡು ಮತ್ತೆ ಹೊಸತನದಿಂದ ತುಂಬಿರ್ತಕ್ಕಂತಹ ಸಂತೋಷ, ಪ್ರೀತಿ, ನೆಮ್ಮದಿಯನ್ನು ತುಂಬಿಕೊಳ್ಳುವಂತಹ ಬಗೆ ಯಾವುದು ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ಮಾತಾಜಿಯವರ ಭಕ್ತರಾಗಿದ್ದರೆ ಜೈ ಮಾತಾಜಿ ಎಂದು ಕಮೆಂಟ್ ಮಾಡಿ. ಮಾತಾರಾಣಿಯವರ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಜೀವನಕ್ಕೆ ರಕ್ಷಣಾತ್ಮಕವಾದ ಗುರಾಣಿಯಾಗುತ್ತದೆ. ಒಟ್ಟಾರೆಯಾಗಿ ವೃಷಭ ರಾಶಿಯವರೇ, ನಿಮ್ಮ ಜೀವನದ ದಿಕ್ಕು ಬದಲಾವಣೆಯಾಗಲು ವೃತ್ತಿ ಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ವಿಶೇಷವಾದ ಘಟನೆಗಳು ನಡೆಯುತ್ತದೆ. ಈ 4 ದಿನ ನಿಮ್ಮ ಕೆಲಸವನ್ನು ಯಾರಾದರೂ ಗಮನಿಸುತ್ತಿರಬಹುದು. ನಿಮ್ಮ ಶ್ರಮಕ್ಕೆ ತಕ್ಕಂತೆ ಪ್ರಶಂಸೆ ಸಿಗಬಹುದು. ನೀವು ಮಾಡಿದ ಕೆಲಸ ಮುಂದಿನ ಅವಕಾಶಕ್ಕೆ ಕಾರಣವಾಗಬಹುದು. ಮೇಲಧಿಕಾರಿಗಳೊಂದಿಗೆ ಅನಗತ್ಯವಾದ ವಾದಕ್ಕೆ ಹೋಗಬೇಡಿ. ಸಹೋದ್ಯೋಗಿಗಳ ವೈಯಕ್ತಿಕವಾದ ವಿಚಾರದಲ್ಲಿ ಹೆಚ್ಚು ತಲೆ ಹಾಕಬೇಡಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಮುಂಚಿತವಾಗಿ ಹೇಳಬೇಡಿ. ಈಗ ನಿಮ್ಮ ಕಷ್ಟಗಳು ದೂರವಾಗುತ್ತದೆ. ನಿಮ್ಮ ಪ್ರಯತ್ನಗಳಿಗೆ ಫಲ ಸಿಗುತ್ತದೆ. ನೀವು ಅದೃಷ್ಟವಂತರಾಗ್ತೀರಾ ಮತ್ತು ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಗೊಂದಲಗಳನ್ನು ಪರಿಹರಿಸಿಕೊಳ್ಳೋದಕ್ಕೆ ಭಗವಂತನ ಕಡೆಯಿಂದ ಯಾರೋ ಒಬ್ಬ ವಿಶೇಷವಾದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಕಾಲಿಡುತ್ತಾರೆ. ಅವರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಅವರು ಕೊಡುವಂತಹ ಸೂಚನೆಗಳನ್ನು ಗಮನವಿಟ್ಟು ತಿಳಿದುಕೊಳ್ಳಿ. ಒಟ್ಟಾರೆಯಾಗಿ ವೃಷಭ ರಾಶಿಯವರು ಯಾವುದೇ ಕೆಲಸ ಮಾಡಿದರೂ ಕೂಡ ತುಂಬಾ ಗೌರವಯುತವಾಗಿ ಮಾಡ್ತಾರೆ ಮತ್ತು ಎಲ್ಲ ಕಷ್ಟಗಳನ್ನು ಅವರು ಹೊರಗೆ ಯಾವ ರೀತಿ ತೆಗೆದುಹಾಕಬೇಕು ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ತಿಳಿದುಕೊಂಡಿರ್ತಕ್ಕಂಥವರು. ಆದರೆ ಈಗ ಅವರಿಗೆ ಬದಲಾವಣೆಗಳು ಬರುತ್ತಾ ಇದೆ. ಅವರು ಯಾವ ರೀತಿ ಬದಲಾವಣೆಗಳನ್ನು ಮಾಡಿಕೊಂಡಾಗ ಅವರ ಜೀವನ ಅತ್ಯಂತ ವಿಶೇಷತೆಯಿಂದ ತುಂಬಿರುತ್ತೆ ಅಂತ ನೋಡೋದಾದರೆ, ಅತ್ಯಂತ ಮುಖ್ಯವಾಗಿ ವೃಷಭ ರಾಶಿಯವರೇ, ನಿಮ್ಮ ಹಿಂದಿನ ಕಷ್ಟಗಳು ನಿಮ್ಮ ಜೀವನದ ಅಂತ್ಯವಲ್ಲ. ನೀವು ಅನುಭವಿಸಿದ ನೋವು ನಿಮ್ಮನ್ನು ದುರ್ಬಲಗೊಳಿಸೋದಕ್ಕಿಂತ ಸರಿಯಾದ ರೀತಿಯಲ್ಲಿ ಎದುರಿಸಿ ನಿಮ್ಮನ್ನು ಇನ್ನಷ್ಟು ಗಟ್ಟಿಗೊಳಿಸಬಹುದು. ಅದಕ್ಕೋಸ್ಕರ ಈ ಪ್ರಮುಖವಾದ 3 ಸುದ್ದಿಯನ್ನು ಖಂಡಿತವಾಗಿ ನೀವು ನಿರ್ಲಕ್ಷ್ಯ ಮಾಡಬೇಡಿ. ಏನೋ ಒಳ್ಳೆಯದಾಗಲಿದೆ ಎಂದು ನಿಮ್ಮ ಮನಸ್ಸಿಗೆ ಕೆಲವೊಮ್ಮೆ ಅಪರಿಚಿತವಾದ ಒಂದು ಶಕ್ತಿಯ ಒಂದು ಕರೆ ಬರುತ್ತದೆ. ಆದರೂ ಕೂಡ ಯಾವುದೋ ಒಂದು ಸಣ್ಣ ಮೂಲೆಯಲ್ಲಿ ನಿಮಗೆ ಭಯ ಮತ್ತು ಆತಂಕ ಕಾಡುತ್ತಿರಬಹುದು. ಯಾವುದೋ ಅಪರಿಚಿತವಾದ ಭಯದಿಂದ ನಿಮ್ಮ ಮನಸ್ಸು ತುಂಬುತ್ತದೆ. ಮತ್ತು ನಿಜ ಹೇಳಬೇಕಾದರೆ ಈ 2 ಭಾವನೆಗಳು ಸರಿಯಾಗಿದೆ. ಏಕೆಂದರೆ ನಿಮ್ಮ ಗ್ರಹಗಳ ಒಂದು ಬದಲಾವಣೆ ಮತ್ತು ಚಲನೆಯಲ್ಲಿ ಈ ಸಮಯದಲ್ಲಿ ಒಂದು ತಿರುವಿನಿಂದ ತುಂಬಿರುತ್ತೆ. ಅಲ್ಲಿಂದ ನಿಮ್ಮ ಜೀವನವು 2 ಬೇರೆ ದಿಕ್ಕುಗಳಲ್ಲಿ ಹೋಗಬಹುದು ಮತ್ತು ಯಾವ ದಿಕ್ಕನ್ನು ಆರಿಸಬೇಕು ಇದು ಬಹಳಷ್ಟು ಮುಖ್ಯವಾದ ವಿಚಾರ.
ಏಕೆಂದರೆ ಸ್ನೇಹಿತರೆ, ಮಂಗಳ, ಬುಧ, ಗುರು ಮತ್ತು ವಿಶೇಷವಾಗಿ ರಾಹು, ಕೇತು ಎಲ್ಲರೂ ಕೂಡ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಚಲನೆಯನ್ನು ಹೊಂದಿದಾಗ ಆಕಾಶದಲ್ಲಿ ನಡೆಯುವಂತಹ ವಿಶೇಷವಾದ ಬದಲಾವಣೆಗಳು ದೇವಾನುದೇವತೆಗಳಿಗೆ ಕೆಲವೊಂದಿಷ್ಟು ಬಾರಿ ತೊಂದರೆಗಳನ್ನು ಕೊಡುವಂಥದ್ದು. ಅದರಲ್ಲಿ ನಮ್ಮಂತಹ ಸಾಮಾನ್ಯ ಮನುಷ್ಯರು ಯಾವ ಲೆಕ್ಕ? ಅದಕ್ಕೋಸ್ಕರ ಈಗ ಗ್ರಹಣ ಮತ್ತು ಹುಣ್ಣಿಮೆ ಒಟ್ಟಿಗೆ ಸಂಭವಿಸಿದಾಗ ನಿಮಗೆ ದಿಕ್ಕು ಬದಲಾವಣೆಯಾಗುತ್ತದೆ ಮತ್ತು ನಿಮ್ಮ ಕೆಲಸಗಳಲ್ಲಿ ನಿಮಗೆ ಯಾವುದು ಸರಿ ಯಾವುದು ತಪ್ಪು ಎನ್ನುವಂತಹ ದೊಡ್ಡ ದೊಡ್ಡ ಯೋಚನೆ ಬರಬಹುದು. ನೀವು ಯಾರ ಮೇಲೆ ಅವಲಂಬಿತರಾಗುತ್ತೀರಾ? ಈಗ ನಿಲ್ಲಿ. ನಾನು ಮುಂದುವರಿಯುವಂತಹ ಮೊದಲು ನಿಮಗೆ ವಿಶೇಷವಾಗಿರುವಂತಹ ಮಾಹಿತಿಯನ್ನು ತಿಳಿಸುತ್ತೇನೆ. ಈ ಸಂದರ್ಭದಲ್ಲಿ ನಿಮ್ಮನ್ನು ನೀವು ನಂಬಬೇಕು ಮತ್ತು ದೇವರ ಮೇಲಿರ್ತಕ್ಕಂತಹ ನಂಬಿಕೆಯನ್ನು ಎಂದಿಗೂ ಬಿಟ್ಟು ಕೊಡಬಾರದು. ಈ ಸಮಯದಲ್ಲಿ ಬಹಳ ವಿಶೇಷವಾಗಿರುವಂತಹ ಒಂದು ಮಾಹಿತಿಯನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ನಿಮ್ಮನ್ನು ನೀವು ಕಡಿಮೆ ಅಂದಾಜು ಮಾಡಿಕೊಂಡಾಗ ಬೇರೆ ಶಕ್ತಿಗಳು ನಿಮ್ಮನ್ನು ಕುಗ್ಗಿಸಲು ಪ್ರಯತ್ನಿಸಬಹುದು. ಅದಕ್ಕೋಸ್ಕರ ನೀವು ಎಷ್ಟು ಗಟ್ಟಿಯಾಗಿರುತ್ತೀರೋ ಅಷ್ಟೇ ನಿಮ್ಮ ಜೀವನ ಬದಲಾಗುತ್ತದೆ. ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ, ನಂಬಿಕೆ ಬೇಕು ಮತ್ತು ನಿಮ್ಮನ್ನು ನೀವು ಪ್ರೀತಿಸಿಕೊಳ್ಳುವಂತಹ ಹಂತವನ್ನು ಪಡೆದುಕೊಳ್ಳಬೇಕು. ಒಟ್ಟಾರೆಯಾಗಿ ವೃಷಭ ರಾಶಿಯವರೇ, ನಿಮ್ಮ ಜೀವನಕ್ಕೆ ಈಗ ದೊಡ್ಡ ಶಕ್ತಿಗಳ ಸುರಿಮಳೆ ಸುರಿಯುತ್ತದೆ. ಹಣಕಾಸಿನ ಲಾಭವಾಗುತ್ತದೆ. ನೀವು ಮಾಡದೇ ಇರುವಂತಹ ತಪ್ಪುಗಳಿಂದ ದುಃಖವನ್ನು ಅನುಭವಿಸಿದರೆ ಅಂತಹ ದುಃಖಗಳು ನಿಮ್ಮಿಂದ ದೂರವಾಗುತ್ತದೆ. ನಿಜವಾದ ವಿಷಯ ಈಗ ಶುರುವಾಗುತ್ತದೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಕುಂಡಲಿನಿಯ ಶಕ್ತಿಯನ್ನು ಅರ್ಥ ಮಾಡಿಕೊಳ್ತೀರಾ. ಈ ಸಮಯದಲ್ಲಿ ರಾಹು, ಕೇತು ಕರ್ಮಭಾವವನ್ನು ತೋರಿಸ್ತಾ ಇದ್ದಾರೆ. ಇದು ನೇರವಾಗಿ ಅರ್ಥವಾಗೋದೇನೆಂದರೆ, ಕಳೆದ ಕೆಲವು ತಿಂಗಳುಗಳಿಂದ ನೀವು ಮಾಡಿದಂತಹ ಶ್ರಮ, ಪರಿಶ್ರಮ, ಕೆಲಸ ಕಾರ್ಯ, ವ್ಯಾಪಾರದಲ್ಲಿ ಅಥವಾ ಯಾವುದೇ ಸಂಬಂಧದಲ್ಲಿ ಇರ್ತಕ್ಕಂಥ ತೊಂದರೆಗಳು ವಿಫಲವಾಗಿರ್ತಕ್ಕಂತಹ ನೀವು ಅನುಭವಿಸುತ್ತಿರುವಂತಹ ದುಃಖವನ್ನು ನಿಮ್ಮ ಕಣ್ಣೆದುರು ತರುವಂತಹ ಸಮಯವಾಗಿದೆ. ಅದಕ್ಕೋಸ್ಕರ ಅದರ ಪ್ರತಿಫಲವನ್ನು ನೀವು ಅನುಭವಿಸಬೇಕು. ಈಗ ನಿಮ್ಮ ಮುಂದೆ ಬರುವಂಥದ್ದು ಇಲ್ಲಿ ಒಂದು ಬಹಳ ದೊಡ್ಡ ತಿರುವು ನಿಮಗಾಗಿ ಕಾಯುತ್ತಿದೆ. ಅದನ್ನು ನೀವು ಅರ್ಥ ಮಾಡಿಕೊಂಡರೆ, ಸಂಪೂರ್ಣವಾಗಿ ತಿಳಿದುಕೊಂಡರೆ, ಕೇವಲ ಇಷ್ಟು ಅರ್ಥ ಮಾಡಿಕೊಂಡರೆ ಸಾಕಾಗುತ್ತೆ. ಈ ಫಲವು ನಿಮ್ಮ ಯೋಜನೆಯಂತೆ ಇರೋದಿಲ್ಲ. ಏನೋ ಒಂದು ಆಗುತ್ತದೆ, ಅದು ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತದೆ ಮತ್ತು ವೃತ್ತಿಯ ಒಂದು ಜೀವನದಲ್ಲಾಗಿರ್ಬೋದು ಅಥವಾ ಕೆಲಸದ ಸ್ಥಳದಲ್ಲಾಗಿರ್ಬೋದು ಅಥವಾ ನಿಮ್ಮ ಸಂಬಂಧದ ವಿಚಾರದಲ್ಲಾಗಿರ್ಬೋದು, ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ದೊಡ್ಡ ದೊಡ್ಡ ಘಟನೆಗಳು, ಗಂಡಾಂತರಗಳು ನಿಮ್ಮನ್ನು ಸುತ್ತುವರಿಯಬಹುದು. ಹೌದು ಸ್ನೇಹಿತರೆ, ಈ ಸಮಯ ನಿಮಗೆ ಒಂದು ಅವಕಾಶ, ಒಂದು ವರದಂತೆ ಭಾಸವಾಗುತ್ತದೆ. ಈಗ ನೀವು ಮಾಡಬೇಕಾಗಿರುವಂತಹ ಪರಿಹಾರಗಳನ್ನು ಮನಸ್ಸಿಟ್ಟು ಕೇಳಿಕೊಳ್ಳಿ. ಈ ಒಂದು ಹುಣ್ಣಿಮೆಯ ನಂತರ ಬಿಳಿ ಬಣ್ಣವನ್ನು ಧರಿಸುವುದು ತುಂಬಾ ಉತ್ತಮ ಮತ್ತು ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡೋದು ತುಂಬಾ ಶ್ರೇಷ್ಠ. ಓಂ ಶುಕ್ರಾಯ ನಮಃ ಮಂತ್ರವನ್ನು ಜಪಿಸುವಂಥದ್ದು ನಿಮ್ಮ ಜೀವನಕ್ಕೆ ಶಕ್ತಿಯನ್ನು ತಂದುಕೊಡುತ್ತೆ ಮತ್ತು ನಿಮಗೆ ಸಂಪತ್ತನ್ನು ಮರಳಿ ತರುವಂತಹ ಸಹನೆಯ ಒಂದು ಶಕ್ತಿಯನ್ನು ಮತ್ತೆ ಹೆಚ್ಚಿಸುತ್ತದೆ. ವೃಷಭ ರಾಶಿಯವರ ನಿಜವಾದ ಶಕ್ತಿ ಸಹನೆ ಮತ್ತು ನಿರಂತರ ಪ್ರಯತ್ನದಲ್ಲಿರುತ್ತದೆ. ಯಾರು ಏನೇ ಹೇಳಿದರೂ ಕೂಡ ನಿಮ್ಮ ಮನಸ್ಸಿಗೆ ಇರ್ತಕ್ಕಂತಹ ಅಚಲವಾದ ಭಕ್ತಿ ಮತ್ತು ಶ್ರದ್ಧೆಯನ್ನು ಬಿಟ್ಟುಕೊಡಬೇಡಿ. ಅದೇ ರೀತಿ ನಿಮ್ಮ ಪೂರ್ಣಗೊಳ್ಳದ ಕೆಲಸಗಳು ಪೂರ್ಣವಾಗುತ್ತದೆ. ನಿಮಗೆ ಯಾವುದೇ ರೀತಿಯಲ್ಲಿ ಹಣ ಬರಬಹುದು. ನಿಮ್ಮ ಜೀವನದಲ್ಲಿ ಈಗ ಬದಲಾವಣೆಯ ಸಂಕೇತಗಳು ಕೇವಲ ಮೇಲಿನಿಂದಲ್ಲ, ದಿಕ್ಕು ಬದಲಾಯಿಸುವಂತಹ ಸಮಯದಲ್ಲಿ ರಹಸ್ಯಗಳೊಂದಿಗೆ ತೆರೆಯಲ್ಪಡುತ್ತದೆ. ನಾವು ಅದನ್ನು ಸ್ವಲ್ಪ ಆಳಕ್ಕೆ ಹೋಗಿ ತಿಳಿದುಕೊಳ್ಳಬೇಕು. ಏಕೆಂದರೆ ಸ್ನೇಹಿತರೆ, ಇಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ತೊಂದರೆಗಳು ಮತ್ತು ಇಲ್ಲ ಸಲ್ಲದವರ ಮಾತುಗಳಿಂದ ಅನರ್ಥಗಳು ಜರುಗಿರಬಹುದು. ನಿಜವಾಗಿಯೂ ನಿಮಗೆ ಮಹತ್ವದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಸಂದರ್ಭದಲ್ಲಿ ಅಂದರೆ ಹುಣ್ಣಿಮೆ ಮತ್ತು ಸೂರ್ಯಗ್ರಹಣದ ಜೊತೆಗೆ ನಿಮ್ಮ ಜೀವನದ ಬದಲಾವಣೆಗಳು ನಡೆಯುತ್ತದೆ. ಈ ಒಂದು ಆಗಸ್ಟ್ ತಿಂಗಳು ಬಹಳಷ್ಟು ಶಕ್ತಿಶಾಲಿ. ಈಗಷ್ಟೇ ಸೂರ್ಯಗ್ರಹಣ ಮುಗಿದಿದ್ದು, ಅದರಾದ ನಂತರ ಚಂದ್ರಗ್ರಹಣ ಬರುತ್ತಿದೆ. ಇದು ಕೊನೆಯ ಚಂದ್ರಗ್ರಹಣ ಆಗಿರೋದ್ರಿಂದ ಆಕಾಶದಲ್ಲಿ ನಡೆಯುವಂತಹ ದೊಡ್ಡ ಬದಲಾವಣೆಗಳು ನಿಮ್ಮ ಜೀವನದ ಮೇಲೆ ಭಾಗಶಃವಾಗಿ ತೊಂದರೆಯನ್ನು ಮತ್ತು ಸಂಪೂರ್ಣವಾಗಿ ಕೃಪಾದೃಷ್ಟಿಯನ್ನು ಬೀರಬಹುದು. ಅದಕ್ಕೋಸ್ಕರ ಅಪಘಾತಕಾರಿಯಾಗಿರ್ತಕ್ಕಂಥ ನಿಮ್ಮ ಕುಂಡಲಿಯಲ್ಲಿರ್ತಕ್ಕಂತಹ ಶಕ್ತಿಯನ್ನು ನೀವು ಜಾಗೃತಿಗೊಳಿಸಬೇಕು. ಧ್ಯಾನ, ಯೋಗ ಮಾಡುವಂಥದ್ದು, ಮನಸ್ಸನ್ನು ತಾಳ್ಮೆಯಿಂದ ಇಟ್ಕೊಳ್ಬೇಕು ಮತ್ತು ದೇವರ ಮೇಲೆ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಬಾರದು. ನಿಮ್ಮ ಪ್ರೇಮ ಸಂಬಂಧಗಳು ಅದ್ಭುತವಾಗುತ್ತದೆ. ನಿಮ್ಮ ಜೀವನದಲ್ಲಿ ಯಾವುದೋ ಹಳೆಯ ನೋವುಗಳು, ಅಪರಿಚಿತ ವ್ಯಕ್ತಿಯೊಂದಿಗೆ ಅನುಭವಿಸಿದಂತಹ ತೊಂದರೆಗಳು ಈಗ ಪರಿಹಾರವಾಗುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ಸರಿ ಹೋಗುತ್ತದೆ. ಶಾಶ್ವತವಾದ ದೈವಿ ಶಕ್ತಿಯೊಂದಿಗೆ ನಿಮ್ಮ ಜೀವನವನ್ನು ನೀವು ಕಟ್ಟಿಕೊಳ್ಳೋಕೆ ಸಾಧ್ಯವಾಗುತ್ತದೆ. ಈಗ ನಿಮ್ಮ ಗಮನದಲ್ಲಿ ಇಟ್ಕೊಳ್ಬೇಕಾದಂತಹ ವಿಚಾರ ಬಹಳಷ್ಟು ರಹಸ್ಯವಾಗಿರ್ತಕ್ಕಂತಹ ಬಹಿರಂಗಪಡಿಸುವಿಕೆ ಮತ್ತು ನಿಮ್ಮ ಸಂಪೂರ್ಣವಾದ ಜೀವನದೊಂದಿಗೆ ಜೋಡಿಯಾಗಿರ್ತಕ್ಕಂಥ ಒಂದು ವಿಶೇಷವಾದ ಸಂದರ್ಭ ಸೃಷ್ಟಿಯಾಗಿದೆ. ಇದು ಕೇವಲ ಆಕಾಶದಲ್ಲಿ ನಡೆಯುವಂತಹ ದೊಡ್ಡ ಘಟನೆಯಲ್ಲ. ಇದರ ಸಂಕೇತ ನಿಮ್ಮ ಜೀವನಕ್ಕೆ ಮಾತಾಜಿ ಅವರ ಕೃಪಾ ದೃಷ್ಟಿಯ ಜೊತೆಗೆ ಸೇರ್ಪಡೆಯಾಗಿರ್ತಕ್ಕಂತಹ ಸಂತೋಷದ ಒಂದು ಬರುವಿಕೆ ಕೂಡ ಆಗಿರುತ್ತದೆ. ಯಾವುದೇ ದೊಡ್ಡ ನೋವುಗಳು, ಕಷ್ಟಗಳು ಬಂದಾಗ ಖಂಡಿತವಾಗಿ ಅದರ ಹಿಂದೆ ಒಂದು ಸಂಪೂರ್ಣವಾದ ಸುಖವನ್ನು ಅನುಭವಿಸುವಂತಹ ಸಮಯ ಬಂದೇ ಬರುತ್ತದೆ. ಅದನ್ನು ಎಂದಿಗೂ ಕೂಡ ನೀವು ಮರೆಯಬೇಡಿ. ಒಟ್ಟಾರೆಯಾಗಿ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮದು ಯಾವುದೇ ರಹಸ್ಯಗಳನ್ನು ಬೇರೊಂದಿಗೆ ಹಂಚಿಕೊಳ್ಳಬೇಡಿ. ಅದೇ ರೀತಿ ನೀವು ಯಾವುದೇ ರೀತಿಯ ವಿಚಾರಗಳನ್ನು ಕೂಡ ನಿಮ್ಮೊಳಗೆ ತುಂಬಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಡಿ. ಮನಸ್ಸು ಖಾಲಿ ಆದಷ್ಟು ನೀವು ಶಕ್ತಿಯನ್ನು ಪಡೆದುಕೊಳ್ತೀರಾ. ನಿಮ್ಮ ಜೀವನದಲ್ಲಿ ದುಃಖವಿದ್ದರೆ ಅದನ್ನು ಹಂಚಿಕೊಳ್ಳಿ ಬಿಡಿ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಬಂದರೆ ಕುಗ್ಗಬೇಡಿ. ಎದ್ದು ಧೈರ್ಯವಾಗಿ ನಿಂತು ಎದುರಿಸಿ ಹೋರಾಡಿ. ನಿಮ್ಮ ಮನೆಯಲ್ಲಿ ಯಾವುದೇ ವಿಶೇಷ ಕಾರಣವಿಲ್ಲದೆ ಶಾಂತಿಯನ್ನು ಅನುಭವಿಸಲು ಈ ಸಮಯದಲ್ಲಿ ಶುರುವಾಗುತ್ತದೆ. ಏಕೆಂದರೆ ದೈವಿ ಕೃಪೆ ನಿಮ್ಮ ಜೀವನಕ್ಕೆ ಕಾಲಿಡುತ್ತಿದೆ. ಮಹಾಲಕ್ಷ್ಮಿ
ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹ ಮೊದಲಿಗಿಂತ 2ರಷ್ಟು ನಿಮ್ಮ ಮನೆಗೆ ಸಕ್ರಿಯವಾಗಿ ಹಣದ ವಿಚಾರದಲ್ಲೂ ಕೂಡ ನಿಮ್ಮ ರಾಶಿಯವರಿಗೆ ಬಲವಾದ ಒಂದು ಸಂಪತ್ತನ್ನು ಸೃಷ್ಟಿಯನ್ನು ಸಂಕೇತವನ್ನು ನೀಡುತ್ತದೆ. ನಿಂತು ಹೋದ ಹಣಗಳು ಸಿಗುವಂಥದ್ದು, ಆಸ್ತಿ ಪಾಸ್ತಿ ವಿಚಾರದಲ್ಲಿ ಇರ್ತಕ್ಕಂಥ ಅಡೆತಡೆಗಳು ದೂರವಾಗುವಂಥದ್ದು, ಕೆಲಸದ ಯೋಗವು ನಿಮಗೆ ರೂಪುಗೊಳ್ಳುತ್ತದೆ. ನೀವು ನಂಬಲು ಅಸಾಧ್ಯವಾಗದ ರೀತಿ ಹಣಕಾಸಿನ ಅಭಿವೃದ್ಧಿಯನ್ನು ಬರಮಾಡ್ಕೊಳ್ತೀರಾ. ಮನೆಗೆ ಹೊಸದಾದ ಬೆಳ್ಳಿ ಪೂಜಾ ಸಾಮಗ್ರಿಗಳನ್ನು ತರುವಂಥದ್ದು ನಿಮ್ಮ ಜೀವನಕ್ಕೆ ಈಗ ತಾಳ್ಮೆಯನ್ನು ಕಾಪಾಡಿಕೊಂಡು ಮುಂದಕ್ಕೆ ಸಾಗುವಂಥದ್ದೇ ಒಂದು ಶಕ್ತಿಯ ಸಂಕೇತವಾಗಿರುತ್ತದೆ. ಈ ಸಮಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಧೈರ್ಯವಾಗಿ ಸತ್ಯವಾಗಿ ನೀವು ನಡೆದುಕೊಂಡರೆ ನಿಮ್ಮ ಜೀವನದಲ್ಲಿ ಭಗವಂತನ ಪ್ರೇರೇಪಣೆ ಅನುಗ್ರಹ ಜೊತೆಗೆ ನಿಂತು ನಿಮ್ಮನ್ನು ಇನ್ನಷ್ಟು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ ಮತ್ತು ಧೈರ್ಯವಾಗಿ ಮುಂದಕ್ಕೆ ಸಾಗುವಂತಹ ವಿಶೇಷವಾದ ಅವಕಾಶವನ್ನು ತಂದುಕೊಡುತ್ತದೆ. ಈಗ ಅಪರೂಪವಾದ ಒಂದು ಅವಕಾಶ ಬರುತ್ತದೆ. ಬದಲಾಗಿ ಒಂದು ಹಳೆಯ ಅಧ್ಯಾಯವನ್ನು ಶಾಶ್ವತವಾಗಿ ಮುಚ್ಚಿಡಲಾಗುತ್ತದೆ. ನೀವು ಯಾವ ರೀತಿ ಯೋಚನೆ ಮಾಡುತ್ತಿದ್ದೀರೋ ಮತ್ತು ಕಷ್ಟದ ಸುಳಿಯಲ್ಲಿ ಸಿಲುಕಿದ್ದೀರೋ ಅದೇ ರೀತಿ ನಿಮ್ಮ ಶತ್ರುಗಳು ತಾವೇ ತಮ್ಮ ಹಳ್ಳವನ್ನು ತೋಡಿಕೊಂಡು ಒಳಗೆ ಬೀಳುವಂತಹ ಪರಿಸ್ಥಿತಿಗಳನ್ನು ನಿರ್ಮಿಸಿಕೊಳ್ತಾರೆ. ನಿಮ್ಮ ಶತ್ರುಗಳು ನಿಮ್ಮಿಂದ ದೂರವಾಗುತ್ತಾರೆ. ನಿಮ್ಮ ಜೀವನಕ್ಕೆ ಯಾವುದು ಸರಿ ಅದನ್ನು ಭಗವಂತ ಖಂಡಿತವಾಗಿ ದಯಪಾಲಿಸುತ್ತಾನೆ ಮತ್ತು ಅವನ ಕರ್ತವ್ಯಗಳನ್ನು ಅವನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾನೆ ಎನ್ನುವಂತಹ ನಂಬಿಕೆಯನ್ನು ಇಡಿ. ಆಗುವುದೆಲ್ಲ ಒಳ್ಳೆಯದು ಎನ್ನುವಂತಹ ಮಾಹಿತಿಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಪ್ರತಿ ರಾತ್ರಿ ಮಲಗುವಾಗ ಈ ಒಂದು ಮಾತನ್ನು ನೀವು ನಿಮಗೆ ಹೇಳಿಕೊಳ್ಳಬೇಕು. ನನ್ನ ಜೀವನ ಅದ್ಭುತವಾಗಿದೆ. ನಾನು ಎಲ್ಲದರಲ್ಲೂ ಕೂಡ ಒಳ್ಳೆಯದನ್ನು ಪಡೆದುಕೊಳ್ತಾ ಇದ್ದೀನಿ. ನಾನು ಶಕ್ತಿಶಾಲಿಯಾಗಿದ್ದೀನಿ. ನನ್ನ ಮನಸ್ಸು ಮತ್ತು ನನ್ನ ಕೆಲಸಗಳು ನನ್ನ ಪರವಾಗಿ ಸಾಗುತ್ತಿದೆ. ನಾನು ಜೀವನದಲ್ಲಿ ಯಾವುದಕ್ಕೂ ಹೆದರುವುದಿಲ್ಲ. ಯಾವುದೇ ತೊಂದರೆಗಳು ಬಂದರೂ ಕೂಡ ಎಲ್ಲವನ್ನ ಭಗವಂತನ ಪಾದಕ್ಕೆ ಅರ್ಪಿಸುತ್ತೇನೆ ಎನ್ನುವಂತಹ ದೃಢವಾದ ಸಂಕಲ್ಪದೊಂದಿಗೆ ನಿಮ್ಮ ಜೀವನವನ್ನು ಅದ್ಭುತವಾಗಿ ಸಾಗಿಸಬಹುದು. ಹೌದು ಸ್ನೇಹಿತರೆ, ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಶತ್ರುಗಳ ಕಾಟ ಇರೋದಿಲ್ಲ. ತೊಂದರೆಗಳು ಬಂದರೂ ಅದನ್ನು ಎದುರಿಸುವಂಥ ಧೈರ್ಯವನ್ನು ಪಡೆದುಕೊಳ್ತೀರಾ. ಮನೆಯಲ್ಲಿ ಈಗ ಅದ್ಭುತ ಸಮಯ ಶುರುವಾಗುತ್ತೆ. ಒಂದು ವಿಚಿತ್ರವಾದ ಘಟನೆ ನಡೆಯುತ್ತೆ. ಆ ಘಟನೆಯ ನಂತರ ನಿಮ್ಮ ಜೀವನದ ದಿಕ್ಕು ಬದಲಾವಣೆಯಾಗುತ್ತೆ. ನೀವು ಪೂರ್ತಿಯಾಗಿ ನಿಮ್ಮ ಮಾತುಗಳನ್ನು ನಂಬಬಹುದು. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಈಗ ಎಲ್ಲವೂ ಕೂಡ ವಿಶೇಷತೆಯಿಂದ ತುಂಬಿರ್ತಕ್ಕಂತಹ ಸಮಯವಾಗಿರುತ್ತೆ. ಖಂಡಿತವಾಗಿ ಈ ಸಂದರ್ಭದಲ್ಲಿ ಬರ್ತಕ್ಕಂತಹ ಯಾವುದೇ ಅನುಗ್ರಹವನ್ನು ನಿರ್ಲಕ್ಷ್ಯ ಮಾಡಬೇಡಿ ಮತ್ತು ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವನ್ನು ಕೂಡ ಪರಿಪಾಲಿಸಿಕೊಂಡು ಹೋಗುವಂತಹ ಸಮಯದಲ್ಲಿ ಗೊಂದಲಗಳು, ತೊಂದರೆಗಳು, ಇಲ್ಲ ಸಲ್ಲದ ಸಂತೋಷಗಳು, ದುಃಖಗಳು ಎಲ್ಲವೂ ಕೂಡ ಒಂದೇ ಸಮನೆ ಬರಲು ಆರಂಭಿಸುತ್ತದೆ. ಆಗ ನಿಮ್ಮ ಮನಸ್ಸಿನ ಏಕಾಗ್ರತೆಯನ್ನು ಸೀಮಿತವಾಗಿಟ್ಕೊಳ್ಬೇಕು. ಧೈರ್ಯವಾಗಿ ಕೆಲಸಗಳನ್ನು ಮುಂದುವರಿಸುವಂತಹ ಶಕ್ತಿಯನ್ನು ಪಡೆದುಕೊಳ್ಬೇಕು. ಆಗ ನಿಮ್ಮ ಜೀವನ ಬದಲಾಗುತ್ತೆ. ನೀವು ಬದಲಾಗುತ್ತೀರಾ. ನಿಮ್ಮ ಮನಸ್ಸು ಸಂತೋಷದಿಂದ ತುಂಬಿರುತ್ತೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.